ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ನೀವೆಲ್ಲರೂ ಕೂಡ ಈ ದಿನ ಎಕ್ಸಾಮ್ಗೋಸ್ಗೆ ಸಿದ್ಧತೆ ಮಾಡ್ಕೊತಾ ಇರ್ಬೋದು. ಹಾಗೆ ಕೆಲವರು ಎಕ್ಸಾಮ್ ಬರೀತಿರೋರು ಕೂಡ ವಿದ್ಯಾರ್ಥಿಗಳು ಎಕ್ಸಾಮಲ್ಲಿ ಫೇಸ್ ಮಾಡ್ತಾ ಇದ್ದೀರಿ. ಎಷ್ಟೋ ಕಷ್ಟಗಳು ನಿಮಗೆ ಉಂಟಾಗ್ತಾ ಇದೆ ಅಂತ ಅನ್ಕೊತಾ ಇದ್ದೀರಿ. ಆದರೆ ದೇವರು ಹೇಳ್ತಾರೆ, ಏಷಾಯ 41:10 ವಾಕ್ಯದಲ್ಲಿ, ನೀನಂತೂ ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಮಾಡುತ್ತೇನೆ. ಇವತ್ತು ನೀವು ದಿಗ್ಭ್ರಮೆ ಆಗಿದ್ದೀರೋ, ಹೇಗಪ್ಪ ಎಕ್ಸಾಮ್ ಫೇಸ್ ಮಾಡಲಿ, ಯಾವ ರೀತಿಯಾಗಿ ಎಕ್ಸಾಮ್ ಬರೀಲಿ, ಅದಕ್ಕೆ ಹೇಗೆ ಸಿದ್ಧತೆ ಮಾಡಿಕೊಂಡು ಹೋಗಲಿ, ಈ ರೀತಿ ಅನೇಕವಾದ ಚಿಂತೆಯಲ್ಲಿ ಓದೋದು ಕೂಡ ಮರ್ತು ಹೋಗಿ ಎಕ್ಸಾಮನ್ನು ಬಹಳಷ್ಟು ಕಷ್ಟ ಎಂಬುದಾಗಿ ನೀವು ನೋಡ್ತಾ ಇರ್ಬೋದು. ದೇವರು ಹೇಳ್ತಾರೆ, ಮೊದಲು ನಿಮ್ಮ ಒಳಗಿರುವಂಥ ಭಯವನ್ನು ತೆಗೆದಾಕ್ರಿ. ನೀನಂತೂ ಹೆದರಬೇಡ. ಇವತ್ತು ಹೆದರಲೇಬೇಡ, ಧೈರ್ಯವಾಗಿರಿ, ಧೈರ್ಯವಾಗಿರಿ. ದೇವರು ನಮ್ಮ ಸಂಗಡ ಇದ್ದಾರೆ. ಕರ್ತನೇ ನಮಗೆ ಸಹಾಯ ಮಾಡ್ತಾರೆ. ನೀನಂತೂ ಹೆದರಬೇಡ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತಾರೆ ಕರ್ತರು. ಇವತ್ತು ದೇವರು ನಿಮಗೆ ಅಪರಿಮಿತವಾದ ರೀತಿ ಸಹಾಯವನ್ನು ದಯಪಾಲಿಸ್ತಾರೆ. ಪ್ರಿಯರೇ, ಆತನು ಹೇಳಿದರು ಜ್ಞಾನೋಕ್ತಿ 2ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಆತನ ಬಾಯಿಂದ ತಿಳುವಳಿಕೆ ವಿವೇಕ ಹೊರಟು ಬರುತ್ತದೆ. ಇವತ್ತು ಜ್ಞಾನ ಇಲ್ಲ. ದೇವರೇ, ಏನೆಲ್ಲ ಓದ್ತಾ ಇದ್ದೇನೆ ಗಡಿ ಬಿಡೀಲಿ, ಆದರೆ ನನ್ನ ಹೃದಯದಲ್ಲಿ ಜ್ಞಾನನೇ, ನನ್ನ ಮೈಂಡಲ್ಲಿ ಜ್ಞಾನನೇ, ಯಾವುದೂ ಉಳಿತಾ ಇಲ್ಲವೇ, ಓದಿದ್ದೆಲ್ಲವೂ ಮರೆತು ಹೋಗ್ತಾ ಇದೆ ಎಂಬುದಾಗಿ ಹೇಳ್ತಾ ಇದ್ದೀರಾ. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ದೇವರೇ ಹೇಳ್ತಾರೆ, ನಾನು ನಿನಗೆ ಜ್ಞಾನವನ್ನು ಕೊಡ್ತೇನೆ. ನಾನು ಕೊಡುವಂಥ ಜ್ಞಾನ ಅದು ನಿಲ್ಲುವಂಥದ್ದು, ಅದು ನೆಲೆಯಾಗಿ ನಿಲ್ಲುವಂಥದ್ದು. ಇವತ್ತು ಜ್ಞಾನದ ಆತ್ಮ ನಿಮ್ಮ ಮೇಲೆ ಕರ್ತರು ಸುರಿಸ್ತಾ ಇದ್ದಾರೆ. ದೇವರು ಕೊಡುವಂಥ ಜ್ಞಾನ ಅಪರಿಮಿತವಾದದ್ದು ಪ್ರಿಯರೇ. ಆ ಜ್ಞಾನ ನಮ್ಮೊಳಗೆ ಬರುವಾಗ ಈ ಲೌಕಿಕವಾದ ಆಲೋಚನೆ, ಲೋಕದ ಪಾಪಗಳು, ಲೋಕದ ಕಾರ್ಯಗಳು ಎಲ್ಲವೂ ನಮ್ಮಿಂದ ದೂರ ಹೋಗುತ್ತೆ. ನಾವು ಜ್ಞಾನವಂತರಾಗಿ ಮಾರ್ಪಡ್ತೇವೆ. ಅದಕ್ಕೆ ನಾವೇನು ಮಾಡಬೇಕು? 34ನೇ ಕೀರ್ತನೆ 5ನೇ ವಾಕ್ಯ, ಆತನನ್ನು ದೃಷ್ಟಿಸಿ, ಆತನನ್ನೇ ದೃಷ್ಟಿಸುವವರು ಪ್ರಕಾಶವನ್ನು ಹೊಂದಿದರು. ಇವತ್ತು ನಮ್ಮ ದೃಷ್ಟಿ ಲೋಕದ ಮೇಲೆ ಬೇಡ ಪ್ರಿಯರೇ. ನಿಮ್ಮ ದೃಷ್ಟಿ ಇವತ್ತು ಪಾಪದ ಕಡೆಗೋ, ಕೆಟ್ಟ ಆಲೋಚನೆ ಕಡೆಗೋ ಇದ್ದಾಗ ದೇವರ ಜ್ಞಾನ ನಾವು ಅರ್ಚಿಸ್ಕೊಳ್ಳೋಣ. ನಿಮ್ಮ ಎಕ್ಸಾಮಲ್ಲೂ ನೀವು ಓದುವಂಥ ವಿಚಾರಗಳು ನಿಮ್ಮ ನೆನಪಿನಲ್ಲಿರಬೇಕಂದ್ರೆ, ದೇವರ ಜ್ಞಾನ ನಿಮ್ಮೊಳಗೆ ನೆಲೆಗೊಳ್ಳಬೇಕಂದ್ರೆ ಕರ್ತನನ್ನೇ ದೃಷ್ಟಿಸಿ. ಹೇಗೆ ದೃಷ್ಟಿಸೋದು? ದೇವರು ವಾಕ್ಯ ಸ್ವರೂಪಿ. ಆ ವಾಕ್ಯವನ್ನು ಧ್ಯಾನಿಸ್ರಿ. ಮುಂಜಾನೆ ಎದ್ದು ದೇವರ ವಾಕ್ಯವನ್ನು ಧ್ಯಾನಿಸಿ, ಪ್ರಾರ್ಥಿಸಿ, ಪ್ರತಿದಿನ ಪ್ರಾರಂಭ ಮಾಡಿ. ಕರ್ತನು ಈ ದಿನದಿಂದಲೇ ನಿಮಗೆ ಅಪರಿಮಿತವಾದ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಆ ಜ್ಞಾನ ನೆಲೆಗೊಳ್ಳುತ್ತೆ, ಅದು ನಿಮ್ಮ ಹೃದಯದಲ್ಲಿ ನೆಲೆಯಾಗಿ ನಿಲ್ಲುತ್ತೆ. ಕರ್ತನದಕ್ಕೆ ಹೇಳಿದರು, ಜ್ಞಾನೋಕ್ತಿ 4ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಿಂದಲೂ ನೋಡ್ತೇವೆ, ಕಂದ ನನ್ನ ಮಾತುಗಳನ್ನು ಲಾಲಿಸು, ಕೇಳು, ಅದನ್ನು ಹೃದಯದ ಒಳಗೆ ಇಟ್ಟುಕೋ. ದೇವರ ಮಾತು, ವಾಕ್ಯ ನಮ್ಮ ಹೃದಯದ ಒಳಗೆ ನೆಲೆಗೊಂಡಾಗ ನಾವು ಪಾಪವನ್ನು ನೋಡೋದಿಲ್ಲ, ಕೆಟ್ಟವರನ್ನು ಅನುಸರಿಸೋದಿಲ್ಲ, ಕೆಟ್ಟ ಸ್ನೇಹಿತರಿಂದ ದೂರವಾಗಿ ನಾವು ವಿದ್ಯಾಭ್ಯಾಸದ ಮೇಲೆ, ನಾವು ಓದುವಂಥ ಕಾರ್ಯಗಳ ಮೇಲೆ ಮನಸ್ಸಿಡ್ತೇವೆ. ದೇವರನ್ನು, ಕರ್ತನ ವಾಕ್ಯವನ್ನು ದೃಷ್ಟಿಸಿ ಪ್ರತಿದಿನ ಬೈಬಲ್ ಓದಿ ಆ ದಿನವನ್ನು ಪ್ರಾರಂಭ ಮಾಡಿ. ಕರ್ತನು ನಿಮಗೆ ಹೇರಳವಾದ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಈ ದಿನ
ದೇವರ ಜ್ಞಾನ ನಿಮ್ಮ ಒಳಗೆ ನೆಲೆಗೊಂಡು ನೀವು ಫೇಸ್ ಮಾಡುವಂಥ ಎಕ್ಸಾಮು ಸುಲಭವಾದ ರೀತಿ, ಸರಳವಾದ ರೀತಿ ನಿಮಗನಿಸುತ್ತೆ. ಯಾಕೆಂದರೆ ದೇವರು ಹೇಳ್ತಾರೆ, ನನಗೆ ಅಸಾಧ್ಯವಾದದ್ದು ಉಂಟು. ಕರ್ತನಿಗೆ ಅಸಾಧ್ಯವಾದದ್ದಿಲ್ಲ ಪ್ರಿಯರೇ, ಕಠಿಣವಾದ ಒಂದೂ ಇಲ್ಲ. ನೀವು ದೇವರಲ್ಲಿ ಮೊರೆ ಇಡ್ತಾ ಇದ್ದೀರೋ, ದೇವರ ಜ್ಞಾನ ನಿಮ್ಮ ಮೇಲೆ ಇಳಿತಾ ಇರುವಾಗ, ದೇವರನ್ನೇ ದೃಷ್ಟಿಸಿ ಆತನ ವಾಕ್ಯವನ್ನು ಧ್ಯಾನಿಸಿ ಆ ದಿನ ಪ್ರಾರಂಭ ಮಾಡ್ತಾ ಇದ್ದೀರಿ ಅಂದರೆ, ಕರ್ತನು ಹೇಳ್ತಾರೆ, ನಾನು ನಿನ್ನನ್ನು ನೆಲೆಗೊಳ್ತೇನೆ, ನಾನು ನಿನ್ನೊಂದಿಗೆ ವಾಸಿಸುತ್ತಾ ತಿರುಗಾಡ್ತೇನೆ. ದುಷ್ಟವರ ಆ ಸಹವಾಸದಿಂದ ಬಿಡುಗಡೆ ಕೊಟ್ಟು ಧೈರ್ಯದಾಯಕ ನನ್ನ ಆತ್ಮವನ್ನು ತುಂಬಿಸಿ ನಾನು ನಿನಗೆ ಬಲಪಡಿಸ್ತೇನೆ, ನಾನು ನಿನಗೆ ಸಹಾಯ ಮಾಡ್ತೇನೆ, ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತ ಪರಿಶುದ್ಧಾತ್ಮ ದೇವರು ನಿಮ್ಮಲ್ಲಿ ನೆಲೆಗೊಳ್ತಾರೆ. ಪ್ರತಿದಿನ ನೀವು ವಾಕ್ಯವನ್ನು ದೃಷ್ಟಿಸುವಾಗ ದೇವರ ವಾಕ್ಯ ಆತ್ಮವಾಗಿ ಮಾರ್ಪಟ್ಟು, ಅದು ಜೀವವಾಗಿ ಮಾರ್ಪಟ್ಟು ನಿಮ್ಮ ಒಳಗೆ ನೆಲೆಗೊಂಡು ಪರಿಶುದ್ಧಾತ್ಮನೇ ನಿಮ್ಮ ಮಾರ್ಗವನ್ನು ಸರಾಗ ಮಾಡ್ತಾರೆ. ಪವಿತ್ರ ಆತ್ಮನು ನಿಮ್ಮನ್ನು ಆಳ್ವಿಕೆ ಮಾಡ್ತಾರೆ. ಹೌದು ನನ್ನ ಸ್ನೇಹಿತರೆ, ಇಲ್ಲಿ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 5ರಲ್ಲಿ ಕರ್ತನೆ ಹೇಳಿದರು, ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದೆಯಾ, ಆ ಕಡಿಮೆ ಆಗಿರೋರು ಕರ್ತನಲ್ಲಿ ಭೇಟಿ ಕೊಡ್ರಿ. ನಾನು ಹಂಗಿಸದೆ ಕೊಡ್ತೇನೆ. ದೇವರು ಯಾರಿಗೂ ಹಂಗಿಸೋದಿಲ್ಲ. ದೇವ್ರೇನು ಅನ್ಕೋತಾರೋ, ಇವ್ರೇನು ಅನ್ಕೋತಾರೋ, ನನಗೆ ಜ್ಞಾನ ಕಮ್ಮಿ ಆಗಿದೆ, ಏನು ಮಾಡೋದು ಯೋಚನೆ ಮಾಡ್ತಾ ಇದ್ದೀರಿ. ಅವರು ಇವರು ಇದೆಲ್ಲ ಚೆನ್ನಾಗಿ ಬರೀತಾ ಇದ್ದಾರೆ, ಬಟ್ ನಾನು ದೇವರೇ ನನಗೆ ಜ್ಞಾನ ಕೊಡಪ್ಪ ಅಂತ ನೀವು ಕೇಳೋದಕ್ಕಿಂತ ಮುಂಚಿತವಾಗಿ ದೇವರ ಜ್ಞಾನದ ಆತ್ಮ ನಿಮ್ಮಲ್ಲಿ ನೆಲೆಗೊಳ್ಳುತ್ತೆ. ಆ ಪರಿಶುದ್ಧವಾದ ದೇವರ ಜ್ಞಾನ ನಿಮ್ಮಲ್ಲಿ ನೆಲೆಗೊಂಡಾಗ ಅಪರಿಮಿತವಾದ ಜ್ಞಾನಿಗಳಾಗಿ ನೀವು ಮಾರ್ಪಡ್ತೀರ. ಕಮ್ಮಿ ಆಗಿದೆಯಾ? ನೆನಪಿಲ್ವಾ? ಓದ್ತಿರೋದು ಯಾವುದು ನೆಲೆಗೊಳ್ತಾ ಇಲ್ವಾ? ಇಂದು ದೇವರು ಮಾತನಾಡಿದಂತೆ ಈ ವೇದವಾಕ್ಯದಲ್ಲಿ ಕರ್ತನು ನಿನ್ನನ್ನು ಆಶೀರ್ವದಿಸ್ತಾ ಇದ್ದಾನೆ. ನಿಮ್ಮನ್ನೇ ಎಕ್ಸಾಮ್ ಸಿದ್ಧತೆಗಾಗಿ ಎಕ್ಸಾಮ್ ಬರೀತಿರೋರು ನನ್ನ ಸ್ನೇಹಿತರೆ, ಧೈರ್ಯವಾಗಿರಿ. ಮೊದಲು ಧೈರ್ಯವನ್ನು ತೆಗೆದುಕೊಳ್ಳ್ರಿ. ಎರಡನೇದಾಗಿ ಕರ್ತನಲ್ಲಿ ಪ್ರಾರ್ಥಿಸಿ, ಪ್ರತಿದಿನ ದೇವರ ವಾಕ್ಯವನ್ನು ದೃಷ್ಟಿಸಿ, ಆತನ ಮುಖಭಾವವನ್ನು ದೃಷ್ಟಿಸೋರು ಪ್ರಕಾಶವನ್ನು ಹೊಂದಿರ, ಬೆಳಕಾಗಿರ್ತೀರ. ನಂತರ ದೇವರೇ ಜ್ಞಾನ ಕೊಡ್ತಾರೆ. ಎಲ್ಲ ವಿಷಯಗಳನ್ನು ಕರ್ತನ ತಿಳಿಯಪಡಿಸ್ತಾರೆ. ನೀವು ಈ ಎಕ್ಸಾಮಲ್ಲಿ ಉತ್ತಮವಾದ ಅಂಕವನ್ನು ತೆಗೆದುಕೊಳ್ಳಲು ಪವಿತ್ರ ಆತ್ಮ ನಿಮಗೆ ಸಹಾಯ ಮಾಡ್ತಾರೆ. ನಾನು ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸೋದಾಗಿದ್ದೇನೆ. ಕರ್ತನ ಜ್ಞಾನ ನಿಮಗೆ ಬರಲಿ. ಈ ವರ್ಷದ ಎಕ್ಸಾಮಿನಲ್ಲಿ ನೀವು ದೊಡ್ಡದಾದಂಥ ಕಾರ್ಯ, ಅಪರಿಮಿತವಾದ ಒಂದು ಆಶೀರ್ವಾದ ಹೊಂದಿಕೊಂಡು ಸಾಕ್ಷಿಗಳಾಗಿದ್ದರೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ. Lord gave them great success this examination. ಎಕ್ಸಾಮಲ್ಲಿ ತುಂಬ ದೊಡ್ಡದಾದ ಜಯ ದೇವರು ನಿಮಗೆ ಕೊಡ್ತಾ ಇದ್ದಾರೆ. ಕರ್ತನೆ ಹೇಳ್ತಾರೆ, ಜಯ ಯೆಹೋವನಿಂದ, ದೇವರಿಂದಲೇ. ಇವತ್ತು ನಿಮ್ಮ ಎಲ್ಲರಿಗೂ ಜಯ ಉಂಟಾಗಲಿ. ನಿಮ್ಮೆಲ್ಲರೂ ಎಕ್ಸಾಮ್ನಲ್ಲಿ ನೀವು ಅಂಕ ತೆಗೆದುಕೊಳ್ಳೋದು ನೋಡಿದ್ರೆ ನಿಮಗೆ ಆಶ್ಚರ್ಯ ಪಡೋ ರೀತಿಯಲ್ಲಿ ಒಂದು ಅಪರಿಮಿತವಾದ ಅದ್ಭುತ ನಿಮ್ಮ ಜೀವಿತದಲ್ಲಿ ನಡೀತಾ ಇದೆ. ಹಿಂದೆ ಪ್ರಾರಂಭಿಸಿ ಪ್ರಾರ್ಥಿಸೋದನ್ನು, ದೇವರ ಮುಖಭಾವವನ್ನು, ಬೈಬಲನ್ನು ಓದೋದನ್ನು, ವಾಕ್ಯ ಧ್ಯಾನಿಸಿ ಆ ಮುಂಜಾವನ ಎದುರುಗೊಳ್ಳ್ರಿ. ಹಾಗೆ ಪ್ರತಿದಿನ ಓದುವಾಗಲೂ ಕರ್ತನೇ, ನನ್ನ ಜ್ಞಾನ ಕಡಿಮೆ ಆಗಿದೆ, ಜ್ಞಾನ ಕೊಡು ಸ್ವಾಮಿ. ನನ್ನಲ್ಲಿ ಓದುವುದೆಲ್ಲ ನೆನಪಿರೋದಿಲ್ಲ, ನೆನಪಿನ ಶಕ್ತಿ ಕೊಡು ಸ್ವಾಮಿ. ಕೇಳಿಕೊಂಡು ಪ್ರಾರ್ಥನೆಯಿಂದ ಓದೋದಕ್ಕೆ ಪ್ರಾರಂಭಿಸಿ, ಎಕ್ಸಾಮ್ ಬರೆಯುವುದಕ್ಕೆ ಪ್ರಾರಂಭಿಸಿ. ಕರ್ತನ ದೇವರೇ ನಿಮ್ಮ ಸಂಗಡ ಬರ್ತಾ ಇದ್ದಾರೆ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗೆ ಇದ್ದೇನೆ. ದೇವರು ನಿಮ್ಮ ಸಂಗಡ ಬರ್ತಾ ಇದ್ದಾರೆ. ಕಣ್ಗಳನ್ನು ಮುಚ್ಚಿ
ಪೂರ್ಣ ಹೃದಯದಿಂದ ದೇವರಲ್ಲಿ ಬೇಡಿಕೊಳ್ಳಿ. ನಾನು ಪ್ರಾರ್ಥಿಸ್ತಾ ಇದ್ದೇನೆ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗಾಗಿ, ಎಕ್ಸಾಮ್ ಫೇಸ್ ಮಾಡ್ತಿರೋ ಪ್ರತಿಯೊಂದು ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ದೀನತೆಯಿಂದ ತಗ್ಗಿಸಿಕೊಂಡು ಕೇಳ್ರಿ. ಕರ್ತನೇ, ನಿನ್ನ ಮಕ್ಕಳು ಭಯದ ವಾಕ್ಯವನ್ನು ಕೇಳಿದ್ದಾರಪ್ಪ. ತಂದೆ, ನೀನೇ ಜ್ಞಾನವನ್ನು ಕೊಡುವಾತನು. ನಿನ್ನ ಬಾಯಿಂದ ತಿಳುವಳಿಕೆ ವಿವೇಕವು ಹೊರಟು ಬರುತ್ತದೆ ಸ್ವಾಮಿ. ನಿನ್ನಲ್ಲಿ ಯಾರಲ್ಲಿ ಜ್ಞಾನ ಕಡಿಮೆ ಆಗಿದವನು ದೇವರೊಟ್ಟಿಗೆ ಬೇಡಿಕೊಳ್ಳಲಿ, ಅದು ಅವನಿಗೆ ದೊರೆಯುವುದು ಅಂದಿದ್ದೀರ ಏಸಪ್ಪ. ಅವರಿಗೆ ಜ್ಞಾನದ ಆತ್ಮ ಸುರಿಸು, ಜ್ಞಾನದ ಆತ್ಮ ಸುರಿಸು ಸ್ವಾಮಿ. ಸುರಿದು ಬಿಡು ಪವಿತ್ರ ಆತ್ಮನೇ. ಇಂದಿನಿಂದ ಅವರ ಹೃದಯದ ಕಣ್ಗಳು ಕಿವಿಗಳು ತೆರೆಯ ಮಾಡು ಸ್ವಾಮಿ, ತೆರೆಯ ಮಾಡು. ಕರ್ತನೇ, ಅವರು ನಿನ್ನನ್ನು ದೃಷ್ಟಿಸಲಿ, ನಿನ್ನ ಸತ್ಯವೇದದ ವಾಕ್ಯವನ್ನು ಧ್ಯಾನಿಸಿ ನಿನ್ನನ್ನು ದೃಷ್ಟಿಸಿ ಪ್ರಕಾಶವನ್ನು ಹೊಂದಿಕೊಳ್ಳಲಿ. ಆ ದಿನ ಮುಂಜಾವಿನಲ್ಲಿ ಎದುರುಗೊಳ್ಳಲಿ ಸ್ವಾಮಿ. ನಿನ್ನಿಂದ ಸಕಲ ಆಶೀರ್ವಾದವನ್ನು ಹೊಂದಿಕೊಳ್ಳಲಿ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ ಅಂತ ದೇವರು ಅವರ ಕೂಡ ನೀನು ಇರುವಾತನೆಂದು ತೋರ್ಪಡಿಸು ಅಯ್ಯ. ನೀನೇ ಅವರ ಸಂಗಡ ಹೋಗು ಏಸಪ್ಪ. ಅವರು ಓದುವಂಥ ವಿಚಾರಗಳು ಅವರ ಹೃದಯದಲ್ಲಿ ನೆಲೆಗೊಳ್ಳುವಂತೆ ಮಾಡು. ಅವರ ಮನಸ್ಸಿನಲ್ಲಿ ಅಪ್ಪ ನೆನಪಿಡುವಂತೆ ನೆನಪಿನ ಶಕ್ತಿಯನ್ನು ದಯಪಾಲಿಸು. ಯಾರ್ಯಾರು ಕರ್ತನೆ ನನ್ನೊಂದಿಗೆ ಸೇರಿ ಪ್ರಾರ್ಥಿಸ್ತಾ ಇದ್ದಾರೋ ತಂದೆ, ಅವರೆಲ್ಲರ ಮೇಲೆ ನಿನ್ನ ಜ್ಞಾನದ ಆತ್ಮ ಸುರಿದು ಬಿಡು ಪವಿತ್ರನೇ. ಫೇಲ್ ಯುವರ್ ವಿಸ್ಡಮ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ give the great victory, give great success this examination. ಈ ವರ್ಷದ ಅವರ ಎಕ್ಸಾಮಿನ ಉತ್ತಮ ಅಂಕವನ್ನು ದಯಪಾಲಿಸುತ್ತದೆ. ನೀನೇ ಹೋಗಿ ಸಹಾಯ ಮಾಡು. ನೀನು ಹೆದರಬೇಡ, ನಾನೇ ನಿನಗೆ ಸಹಾಯ ಕೊಡುತ್ತೇನೆ ಅಂತ ದೇವರು ಸಹಾಯ ಮಾಡು ಪವಿತ್ರ ಆತ್ಮನೇ. ತುಂಬಿಸು ನಿನ್ನ ಜ್ಞಾನದಿಂದ, ತುಂಬಿಸು ಪ್ರಭುವೇ. ಲೋಕದ ಆಲೋಚನೆಯು ಲೋಕದ ಪಾಪಗಳನ್ನು ದೃಷ್ಟಿಸಿ ನೋಡಲು, ನಿನ್ನನ್ನೇ ದೃಷ್ಟಿಸಿ ನೋಡಲಿ ಅವರು ಸ್ವಾಮಿ. ಆಶೀರ್ವದಿಸು ತಂದೆ ತಾಯಿಗೂ ಬೇಕಾದ ಅಮೂಲ್ಯವಾದ ಮಕ್ಕಳಾಗಿ ಮಾರ್ಪಡಿಸು ಅಯ್ಯ. ಯಾವ ದುಷ್ಟತ್ವ, ಯಾವ ಪಾಪವು, ಯಾವ ಕೆಟ್ಟತನವು, ಯಾವ ದುರಾತ್ಮಗಳು ಕರ್ತನೆಯವರ ವಿದ್ಯಾಭ್ಯಾಸಕ್ಕೆ, ಕರ್ತನೆಯವರು ಓದುವ ವಿಚಾರಗಳಿಗೆ, ಕರ್ತನೆಯವರ ಎಕ್ಸಾಮಿಗಲ್ಲಿ ಅಡ್ಡಿಯನ್ನುಂಟು ಮಾಡ್ತಾ ಇದೆಯೋ ಅದೆಲ್ಲ ದುಷ್ಟಾತ್ಮಗಳನ್ನ ಯೇಸುವಿನ ನಾಮದಲ್ಲಿ ನಾನು ಶಪಿಸ್ತಾ ಇದ್ದೇನೆ. ಯು ಫೈರ್ ಮಾಸ್ಟರ್ ಇನ್ ದ ನೇಮ್ ಆಫ್ ಜೀಸಸ್. ಪವಿತ್ರಾತ್ಮನೇ ಅವರಿಗೆ ಸಹಾಯ ಮಾಡು. ಹಿಂದೆ ಅವರಿಗೆ ಬೆಳಕುಂಟಾಗಲಿ, ಅವರೆದ್ದು ಪ್ರಕಾಶಿಸಲಿ. ಯೌವನಸ್ಥರು ಪಾಪದ ಕಾರ್ಯಗಳನ್ನು ದೃಷ್ಟಿಸಿ ನೋಡದೆ ತೆಗೆದು ಕರ್ತನೆ ಯೋಸೇಫನ ತೆಗೆದು ಬಿಸಾಕಿ ಅವರು ನೋಡಲಿ. ರಾಜ ನಿನ್ನನ್ನು ಹಿಂಬಾಲಿಸಲಿ ದೇವರೇ. ಎಲ್ಲ ಹೃದಯಗಳನ್ನು ಮನಸ್ಸುಗಳನ್ನು ಸ್ಪರ್ಶಿಸು, ನೆಲೆಗೊಳ್ಳುವ ಹೃದಯದಲ್ಲಿ ಪವಿತ್ರ ಆತ್ಮನೇ ಅವರನ್ನು ಆವರಿಸಿಕೋ ಸ್ವಾಮಿ, ಆವರಿಸಿಕೋ. ನಿನ್ನನ್ನೇ ದೃಷ್ಟಿಸಿ ಪ್ರಕಾಶವನ್ನು ಹೊಂದಿಕೊಳ್ಳಲಿ, ಪ್ರಕಾಶವನ್ನು ಹೊಂದಿಕೊಳ್ಳಲಿ. ಯೆಶಾಯ 60 ಮೊದಲನೇ ವಾಕ್ಯದ 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನಲ್ಲಿ ಉದಯವಾಗಿದೆ ಎಂಬಂತೆ. ನಿನ್ನ ತೇಜಸ್ಸು ಅವರಿಗೆ ದಿನ ಉದಯವಾಗಲಿ ರಾಜ. ನಿನ್ನ ಬೆಳಕು ಅವರ ಮೇಲೆ ಇಳಿಯಲಿ ಪವಿತ್ರನೇ. ಪರಿಶುದ್ಧಾತ್ಮನೇ ಅವರನ್ನು ಆವರಿಸಿಕೊ. ಫಿಲ್ ಯುವರ್ ಹೋಲಿ ಸ್ಪಿರಿಟ್ ಲಾರ್ಡ್. ತಂದೆ, ಅವರು ತಂದೆ ತಾಯಿಗೂ ಬೇಕಾಗೋ ಪ್ರಿಯ ಮಕ್ಕಳಾಗಿ ಮಾರ್ಪಡಲಿ. ಅವರ ವಿದ್ಯಾಭ್ಯಾಸ ಉನ್ನತ ಶ್ರೇಣಿಯಲ್ಲಿರಲಿ ಸ್ವಾಮಿ. ಅವರ ಭವಿಷ್ಯ ಅವರು ನಿರ್ಧಾರ ಮಾಡದೆ ಕರ್ತನೇ ನೀನೇ ನಿರ್ಧರಿಸು. ಹಾಗೆ ತಂದೆ ತಾಯಿಗೆ ಗೌರವಿಸಿ ಅವರ ಮಾತು ಕೇಳುವ ಮಕ್ಕಳಾಗಿ ಮಾರ್ಪಡಲಿ. ಈ ವಾಕ್ಯಗಳು ಹೃದಯ ಬೇರೂರಲಿ, ಕಾರ್ಯ ಮಾಡಲಿ. ನಶಿಸಿ ಹೋಗ್ತಾ ಇರೋ ಒಂದೊಂದು ಯೌವನಸ್ಥ ಮಕ್ಕಳನ್ನು ಪರಿವರ್ತಿಸು ಸ್ವಾಮಿ, ಪರಿವರ್ತಿಸು. ಅವರು ನಿನ್ನ ದೃಷ್ಟಿಸಲಿ, ಆಶೀರ್ವದಿಸು, ಶುದ್ಧರಾಗಲಿ. ಎಲ್ಲ ಪಾಪದ ಕ್ರಿಯೆಗಳು, ಹೊಲಸಾದ ಕಾರ್ಯಗಳು, ಕರ್ತನೆ ಅಸಹ್ಯವಾದ ಕ್ರಿಯೆಗಳು ಅವರಿಂದ ಬಿಟ್ಟೋಗ್ಲಿ ಎಂದು ಆಜ್ಞೆ ಕೊಡ್ತೇನೆ ಯೇಸುವಿನ ನಾಮದಲ್ಲಿ.
ಎಲ್ಲ ಮೊಬೈಲ್ ಬಳಕಿಲ್ಲ, ಅಶ್ಲೀಲವಾದ ಚಿತ್ರನ ನೋಡುತ್ತಿರೋ ಒಂದೊಂದು ಯೌವನಸ್ಥ ಮಕ್ಕಳ ಕಣ್ಗಳನ್ನ ಸ್ಪರ್ಶಿಸುವುದೇ ಎಲ್ಲ ವಿದ್ಯಾರ್ಥಿಗಳ ಕಣ್ಗಳನ್ನ ಒಟ್ಟು ಪರಿಶುದ್ಧನೆ, ನಿನ್ನ ಪರಿಶುದ್ಧ ರಕ್ತ ಅವರ ಮೇಲೆ ಸಿಂಪಡಿಸ್ತೇನೆ. ಶುದ್ಧಿ ಮಾಡು, ಶುದ್ಧಿ ಮಾಡು ತಂದೆ. ಪವಿತ್ರಾತ್ಮನೆ ಶುದ್ಧಿ ಮಾಡು. ಅವರು ನಿನ್ನ ದೃಷ್ಟಿಸಲಿ, ಪರಿಶುದ್ಧರಾಗಿ ಜೀವಿಸಲಿ. ಇದೊಂದೇ ಒಂದು ಜೀವಿತ, ಹೌದಪ್ಪ, ನಿನಗೆ ಸಮರ್ಪಿಸಲಿ. ಪರಿಶುದ್ಧರಾಗಿ ಜೀವಿಸಲಿ, ಭಕ್ತಿಯುಳ್ಳವರಾಗಿ ಜೀವಿಸಲಿ, ಭಯ ಭಕ್ತಿಯಿಂದ ನಡೆದುಕೊಳ್ಳಲಿ, ವಿಧೇಯ ಮಕ್ಕಳಾಗಿ ಕರ್ತನೆ ನಡೆದುಕೊಳ್ಳಲಿ. ಆಶೀರ್ವದಿಸು. ಎಲ್ಲರೂ ಎಕ್ಸಾಮ್ ಬರೀತಿರು ಪ್ರತಿಯೊಂದೊಂದು ಮಕ್ಕಳನ್ನು ಮುಟ್ಟು ಸ್ವಾಮಿ, ಜ್ಞಾನದ ಆತ್ಮ ಕೊಡು. ಅವರು ಓದುವ ವಿಚಾರಗಳು ನೆನಪಿಡುವಂತೆ ನೆನಪಿನ ಶಕ್ತಿಯನ್ನು ದಯಪಾಲಿಸು, ದಯಪಾಲಿಸು. ಪವಿತ್ರಾತ್ಮನೇ, ನೀನವರನ್ನು ಆಳ್ವಿಕೆ ಮಾಡು, ಆಳ್ವಿಕೆ ಮಾಡಪ್ಪ. ಅವರು ಹೆಚ್ಚು ಅಂಕ ಗಳಿಸಿಕೊಳ್ಳಲಿ, ಸಾಕ್ಷಿಯಾಗಿ ಎದ್ದೇಳಲಿ. ಈಗಲೇ ನೀನು ಅದ್ಭುತ ಮಾಡ್ತಾ ಇದ್ದೀರ. ಸ್ತೋತ್ರ ಮೇಸಯ್ಯ. ಒಬ್ಬೊಬ್ಬರ ಹೃದಯದ ಮನಸ್ಸುಗಳನ್ನು, ದೇವರವರ ಹೃದಯದ ಕಣ್ಣುಗಳ ಕಿವಿಗಳ ತೆರೆಯ ಮಾಡ್ತಾ ಇದ್ದೀರ. ಸ್ತೋತ್ರ. ಅವರ ಹೃದಯದಲ್ಲಿ ಆಸೀನನಾಗ್ತಾ ಇರೋ ಸ್ತೋತ್ರ. ಅವರನ್ನು ಬಲಪಡಿಸ್ತಾ ಇರೋದು ಸ್ತೋತ್ರ. ಎಕ್ಸಾಮಿನಲ್ಲಿ ನೀನೇ ಹತ್ತಿರವಿದ್ದು ಸಹಾಯ ಮಾಡ್ತಾ ಇರೋದು ಸ್ತೋತ್ರ ಪಪ್ಪ. ಅವರಲ್ಲಿರೋ ಭಯದ ಆತ್ಮ ಈಗಲೇ ಅದು ಬಿಟ್ಟು ಹೋಗ್ತಾ ಇರೋದು ಸ್ತೋತ್ರ ಸ್ವಾಮಿ. ಪವಿತ್ರಾತ್ಮನೆ ವಂದನೆ. ಎಲ್ಲರನ್ನೇನು ಆವರಿಸಿಕೊಂಡೆ ವಂದನೆ ಸ್ವಾಮಿ. ತಂದೆ, ಎಲ್ಲ ಮಕ್ಕಳು ಉತ್ತೀರ್ಣರಾಗಿ ಹೆಚ್ಚು ಅಂಕ ಗಳಿಸಿಕೊಳ್ಳಲಿ. ತಂದೆ ತಾಯಿ ಪ್ರಿಯರಾಗಿಯೂ ನಿನ್ನಲ್ಲಿಯೂ ಭಯಭಕ್ತಿಯುಳ್ಳವರಾಗಿ ನಡೆದುಕೊಳ್ಳಲಿ. ಆಶೀರ್ವದಿಸು. ಒಂದು ವೇಳೆ ಅವರು ವ್ಯಾಧಿಗ್ರಸ್ತರಾಗಿದ್ದಾರೆ, ಈಗಲೇ ಮುಟ್ಟು ಸ್ವಾಮಿ. ದುಷ್ಟಭ್ಯಾಸದಲ್ಲಿ ಬಿದ್ದಿದ್ದರೆ ಮುಟ್ಟು ಸ್ವಾಮಿ. ಶುದ್ಧಿ ಮಾಡು. ನಿನ್ನ ಬಾಸುಂಡೆಯವರು ಗುಣವಾಗಲಿ, ಗುಣವಾಗಲಿ, ಗುಣವಾಗಲಿ. ಎಕ್ಸಾಮಿಗೆ ಅಡ್ಡಿ ಮಾಡಿದ್ರು ಆ ದುಷ್ಟ ಆತ್ಮ, ವ್ಯಾಧಿ, ಆ ಪಾಪ, ಅವರ ದುಷ್ಟ ಇಚ್ಛೆಗಳು, ದುರಿಚ್ಛೆಗಳು ಅವರ ಶರೀರದಿಂದ, ಅವರ ಆತ್ಮದಿಂದ, ಅವರ ಮೈಂಡಿಂದ ಹೊರಗೆ ಬರಲಿ ಯೇಸುವಿನ. Come out and leave Jesus name. Never touch. ಅವರ ಮೇಲೆ ಕಲ್ವಾರ ರಕ್ತ ಮುದ್ರೆ ಆಗ್ತೀರಪ್ಪ. ಎಲ್ಲರೂ ಆರೋಗ್ಯದಿಂದ ತುಂಬಲಿ ಅಪ್ಪ. ಅವರ ಎಕ್ಸಾಮಲ್ಲಿ ಉತ್ತಮ ಅಂಕ ಗಳಿಸಿಕೊಳ್ಳಲಿ. ಆಶೀರ್ವದಿಸು, ಆಶೀರ್ವದಿಸು. ಮುಂಜಾನೆ ಪ್ರಾರ್ಥಿಸುವುದರಿಂದ, ನಿನ್ನ ವಾಕ್ಯ ದೃಷ್ಟಿಸಿ, ನಿನ್ನ ವಾಕ್ಯ ಧ್ಯಾನಿಸುವುದರಿಂದ ಪ್ರಾರಂಭ ಮಾಡಲಿ. ಅವರನ್ನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಈಗಲೇ ಬಿಡುಗಡೆ ಕೊಟ್ಟಿದ್ದ ಸ್ತೋತ್ರ. ನೀನು ಅವ್ರ ಜೀವಿತದಲ್ಲಿ ಅದ್ಭುತ ಮಾಡ್ತಾ ಇದ್ದೀರಪ್ಪ. ಉತ್ತಮ ಅಂಕ ಕೊಡ್ತಾ ಇದ್ದೀರಿ. ಸ್ತೋತ್ರ. ಎಕ್ಸಾಮಿನ ಅವ್ರ ಜೊತೆಗೆ ಹೋಗ್ತಾ ಇದ್ದೀರಿ ಸ್ವಾಮಿ. ಪವಿತ್ರಾತ್ಮನೇ ಸಹಾಯ ಮಾಡ್ತಾ ಇದ್ದೀರಾ. ಅದಕ್ಕಾಗಿ ವಂದನೆ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳೋದು, ನಾನು ನಿನ್ನ ದೇವರು, ನಾನು ನಿನ್ನ ಬಲಪಡಿಸ್ತೇನೆ, ನಾನು ನಿಮಗೆ ಸಹಾಯ ಕೊಡ್ತೇನೆ ಎಂಬುದಾಗಿ ಹೇಳಿದಂತೆ ನಿನ್ನ ವಾಗ್ದಾನದಂತೆ ಅವರಿಗೆ ಸಹಾಯ ಮಾಡ್ತಾ ಇದ್ದೀರಾ. ಸ್ತೋತ್ರವಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ವಂದನೆ ಕರ್ತನೆ. ಸಮಾಧಾನ ಪ್ರಭು ನೀನು. ಅವರಲ್ಲಿರೋ ಕಳವಳ ಗಲಿಬಿಲಿ ತೆಗೆದುಹಾಕು. ಸಮಾಧಾನ ತುಂಬಲಿ, ನಿನ್ನನ್ನೇ ದೃಷ್ಟಿಸಲಿ ಅಪ್ಪ. ಹಾಗೆ ಆ ಮಕ್ಕಳೆಲ್ಲರನ್ನೇನು ಆಳ್ವಿಕೆ ಮಾಡೋ ಪವಿತ್ರ ಎಲ್ಲರ ಮೇಲೆ, ಯೌವನಸ್ಥ ಮಕ್ಕಳ ಮೇಲೆ ಅಪ್ಪ, ಎಲ್ಲ ವಿದ್ಯಾರ್ಥಿನಿಯರ ಮೇಲೆ ನಿನ್ನ ಆತ್ಮ ಸುರಿದು ಬಿಡು. ನಿನ್ನ ಪವಿತ್ರಾತ್ಮನ ಆಳ್ವಿಕೆ ಮಾಡಲಿ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಆಮೆನ್, ಆಮೆನ್. ನನ್ನ ಆತ್ಮೀಯ ಸ್ನೇಹಿತರೆ, ನೀವೆಲ್ಲರೂ ಈ ಒಂದು ಮೆಸೇಜ್ ಭಾಗವನ್ನು ಅನೇಕ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಗಳಿಗೆ ಮತ್ತು ಯೌವನಸ್ಥರಿಗೆ ಅದನ್ನು ರವಾನೆ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಕಡೂರ್ ದೇವಕಿ ಅಫಿಷಿಯಲ್ ಚಾನಲ್. ಅದಕ್ಕೆ ಸಬ್ಸ್ಕ್ರೈಬ್ ಆಗಿ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಡಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸ್ತಾರೆ. ನಿಮ್ಮನ್ನು, ನಿಮ್ಮ ಸ್ನೇಹಿತರನ್ನು ಅಪರಿಮಿತವಾದ ರೀತಿ ಆಶೀರ್ವದಿಸ್ತಾರೆ. ಕರ್ತನಿಂದು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಸಹೋದರಿ ಕಡೂರ್ ದೇವಕಿ.